ಅಪ್ಪನೂ ಸಹ ತುಂಬ ವರ್ಷದಿಂದ ಸೆರಕೆರೆ ಥೆರಪಿಗೆ ಬರ್ತಾಯಿದ್ರು. ಈಗ ಆಲ್ರೆಡಿ ಅವ್ರ ಮನೇಲಿ ಏನಿದೆ, ಮ್ಯಾಟ್ ಇದೆ ಅಪ್ಪಮ್ಮ. ಅವರು ಮ್ಯಾಟಲ್ಲಿ ಡೈಲಿನೂ ಥೆರಪಿ ಮಾಡ್ತಾರೆ, ಬೆಳಗ್ಗೆ ಮತ್ತು ರಾತ್ರಿ. ಈಗ ಕೋಟ್ ಇದೆ, ಹಾಗೆ ಥೆರಪಿ ರೆಗ್ಯುಲರಾಗಿ ಮಾಡ್ತಾಯಿದ್ದಾರೆ. ಹಾಗೆ ಈ ಒಂದು ಜೇಡ್ ವಾಟರ್ನ ಅವ್ರು ಏನು ಮಾಡ್ತಿದ್ದಾರೆ, ವಾರಕ್ಕೆ 2 ಸತಿ ರೆಗ್ಯುಲರಾಗಿ ತೊಗೊತಿದ್ದಾರೆ ಅಪ್ಪಮ್ಮ. ಈಗ ಈ ಜೇಡ್ ವಾಟರಲ್ಲಿ ಏನೆಲ್ಲ ಗುಣ ಆಯಿತು ಅಂತೇಳಿ ಅಪ್ಪ ಮಾತಾಡ್ತಾರೆ. ಅಪ್ಪನ ಕೇಳಿಸ್ಕೊಳ್ಳಿ ಅಪ್ಪಮ್ಮ. ನಮಸ್ತೆ ಅಪ್ಪ. ನಮಸ್ತೆ. ನಿಮ್ಮ ಹೆಸರು? ಶಿವಕುಮಾರ್ ಅಂತ. ಶಿವಕುಮಾರ್ ಅಪ್ಪ. ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಕಲ್ಪಳ್ಳಿಯಿಂದ ಬರ್ತೇವೆ. ಕಲ್ಪಳ್ಳಿಯಿಂದ ಬರ್ತೀವಿ. ಅಪ್ಪ ಸುಮಾರು ಎಷ್ಟು ವರ್ಷದಿಂದ ಸೆರಕೆರೆ? ನಾವು ಒಂದು 10 ವರ್ಷದಿಂದ ಬರ್ತಾ ಇದ್ದೀವಿ. 10 ವರ್ಷದಿಂದ ಬರ್ತಾ ಇದ್ದೀರಾ. ಈಗ ಮ್ಯಾಟಲ್ಲಿ ಥೆರಪಿ ಮಾಡಿದ್ದೀರಾ, ಏನೆಲ್ಲ ಗುಣ ಆಗಿದೆ ಮೇಡಮ್? ನಮ್ಮ ಮೂಲವಾದಿ ಇತ್ತು, ಮೂಲವಾದಿಂದ ಅದು ಕಡಿಮೆ ಆಗಿದೆ. ಮತ್ತು ಈಗ ನೀವು ವಾಟರ್ ಕುಡಿಯೋದ್ರಿಂದ ನಮಗೆ ಬಿ ಪಿಯಲ್ಲಿ ಏನಾಗಲಿ ನಾರ್ಮಲ್ ಆಗಿದೆ. ಬಿ ಪಿ ನಾರ್ಮಲ್ ಆಗಿದೆ, ಬಿ ಪಿ ನಾರ್ಮಲ್ ಆಗಿದೆ, ಮತ್ತು ಶುಗರ್ ನಾರ್ಮಲ್ ಆಗಿದೆ, ಏನು ತೊಂದರೆ ಇಲ್ಲ. ಶುಗರ್ ನಾರ್ಮಲ್ ಇದೆ. ಜೇಡ್ ವಾಟರ್ ಕುಡಿಯೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ. ಗ್ಯಾಸ್ಟ್ರಿಕ್ ಆಗಲಿ ಏನೇ ಆಗಲಿ ಒಟ್ಟು ಎಲ್ಲ ನಾರ್ಮಲ್ ಆಗಿದೆ ಮೇಡಮ್. ಅಪ್ಪ, ಈ ಮೂಲವ್ಯಾಧಿಗೆ ಹಾಗೆ ಗ್ಯಾಸ್ಟ್ರಿಕ್ಕಿಗೆ ಶುಗರಿಗೆ ಇದಕ್ಕೆಲ್ಲ ಎಷ್ಟು ಹಣ ಖರ್ಚು ಮಾಡಿದ್ರಪ್ಪ? ಮೇಡಮ್ ನಾವು ಒಂದು 2-3 ಟೈಮ್ ಹೋದ್ವಿ. ಆಮೇಲೆ ನಮಗೆಲ್ಲ ಇಲ್ಲಿದೆ ಅಂತ ಗೊತ್ತಾಯಿತು. ಇಲ್ಲಿದೆ ಬಂದಮೇಲೆ ಇಲ್ಲಿಂದ ನಾವು 10 ವರ್ಷದಿಂದ ಥೆರಪಿ ತಗೊತಾ ಇದ್ದೀವಿ. ಏನು ತೊಂದರೆ ಇಲ್ಲ ಮೇಡಮ್, ಎಲ್ಲ ನಾರ್ಮಲ್ ಆಗಿದೆ. ನಾವು ವರ್ಷದಲ್ಲಿ ಒಂದು 2-3 ಟೈಮು ಚೆಕ್ ಮಾಡಿಸ್ತೀವಿ ಅಷ್ಟೇ. ನಾವು ಬಿ ಪಿ ಶುಗರ್ ಏನೋ ಎಲ್ಲ ನಾರ್ಮಲ್ ಆಗಿದೆ, ಯಾವುದೂ ತೊಂದರೆ ಇಲ್ಲ. ಈಗ ನನಗೆ 45 ವರ್ಷ ಇವಾಗ, ಆದರೆ ನನಗೆ ಯಾವುದು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಮೇಡಮ್. ಈ ಜೇಡ್ ವಾಟರ್ ಕುಡಿಯೋದ್ರಿಂದ ನಿಮಗೆ ಏನಾಗಿಲ್ಲ, ಯಾವುದೇ ಪ್ರಾಬ್ಲಮ್ಮು ಬಂದಿಲ್ಲ. ಬಂದಿರೋ ಪ್ರಾಬ್ಲಮ್ಮು ಸಹ ಏನಾಗಿದೆ, ಕಡಿಮೆ ಆಗ್ತಿದೆ ಮೇಡಮ್. ಮೆಡಿಸಿನ್ ಏನಾದರೂ ತೊಗೊತಿದ್ದೀರಾ? ಇಲ್ಲ, ಮೆಡಿಸಿನ್ ಯಾವುದು ತಗೊತಾ ಇಲ್ಲ ಮೇಡಮ್. ಮೆಡಿಸಿನ್ ಯಾವುದನ್ನು ತೊಗೊತಾ ಈ ಒಂದು ಜೇಡ್ ವಾಟರಲ್ಲಿ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಬೆಸ್ಟ್ ಬರುವಂಥ ಅಪ್ಪಮ್ಮಂದ್ರಿಗೆಲ್ಲ ಏನು ಹೇಳ್ತೀರಾ? ಒಳ್ಳೆ ಚೆನ್ನಾಗಿದೆ, ಬನ್ನಿ. ಎಲ್ಲ ಈ ಥರ ಗ್ಯಾಸ್ಟ್ರಿಕ್ ಆಗಲಿ ಬಿ ಪಿ ಶುಗರ್ ಆಗಲಿ ಎಲ್ಲ ಕಡಿಮೆ ಆಗುತ್ತೆ. ನೀವು ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ. ನೀವು ಬಂದು ಒಂದು ವಾರ 10 ದಿನ ತೊಗೊಳ್ಳಿ ಟ್ರೈನಿಂಗು. ಆಮೇಲೆ ಬರ್ತಾ ನಿಮಗೆ ಇಂಪ್ರೂವ್ಮೆಂಟ್ ನಿಮಗೆ ಗೊತ್ತಾಗುತ್ತೆ ಏನಂತ. ಹಾಸ್ಪಿಟ್ಲಿಗೆ ಹೋದರೆ ಹಾಸ್ಪಿಟ್ಲಲ್ಲಿ ಎಷ್ಟೇ ದುಡ್ಡು ಖರ್ಚು ಮಾಡಿದರೂ ಅದು ಏನೂ ಗೊತ್ತಾಗಲ್ಲ. ಆ ಟೈಮಲ್ಲಿ ಇಷ್ಟು ಟ್ಯಾಬ್ಲೆಟ್ಸ್ ತಗೊಂಡಾಗ ಕಡಿಮೆ ಆಗುತ್ತೆ, ಮತ್ತು ಅದೇ ಥರ ಇದಾಗುತ್ತೆ ಅಂತ ಎಲ್ಲ ಹೇಳಿ ಕಳಿಸ್ತಾ ಇದ್ದೀವಿ. ನಾವು ಗೊತ್ತಿರೋ ಎಲ್ಲ ಹೇಳ್ತಾ ಇದ್ದೀವಿ. ನಾವು 10 ವರ್ಷದಿಂದ ಬರ್ತಾಯಿದ್ದೀವಿ. ನಮಗೇನು ಏನು ತೊಂದರೆ ಆಗಿಲ್ಲ ಮೇಡಮ್. ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್? ಏನೂ ಪ್ರಾಬ್ಲಮ್ ಮೇಡಮ್, ಯಾವುದೂ ಪ್ರಾಬ್ಲಮ್ ಆಗಿಲ್ಲ. ಹಾಗೆ ಸೆರಕೆರೆ ಬೆಸ್ಟ್ ಅಪ್ಪ? ಬೆಸ್ಟ್ ಮೇಡಮ್, ಎಲ್ಲ ಸರಿಯಾಗಿದೆ. ಮನೆಯಲ್ಲಿ ಮಾಡ್ತಾಯಿದ್ದೀವಿ ಮೇಡಮ್. ಮನೆಯಲ್ಲಿ ದಿನಕ್ಕೆ 1 ಟೈಮು, ದಿನಕ್ಕೆ 2 ಟೈಮ್ ಫ್ರೀ ಇದ್ದಾಗ ಮಾಡ್ತಾಯಿರ್ತೀವಿ ಮೇಡಮ್. ರೆಗ್ಯುಲರಾಗಿ ಮಾಡೋ ರಿಸಲ್ಟ್ ಬರ್ತಾ ಇರ್ತೀವಿ ಮೇಡಮ್, ಏನು ತೊಂದರೆ ಇಲ್ಲ. ಮಾತ್ರೆ ಎಲ್ಲ ನಾವು ಯಾವುದು ಮಾತ್ರೆ ತೊಗೊಂಡಿಲ್ಲ ಮೇಡಮ್. ಇಲ್ಲಿ ಬರ್ತಾಗಿಂದ ಯಾವುದು ಮಾತ್ರೆ ತೊಗೊಂಡಿಲ್ಲ ನಾನು. ಇಲ್ಲ, ಮೆಡಿಸಿನ್ ಏನು ತಗೊಳಕ್ಕೆ ಹೋಗಬೇಡಿ. ನೀವು ಇಲ್ಲಿ ಹೋಗಿ, ಇಲ್ಲೆಲ್ಲ ಹೋದರೆ ಭಾಳ ಚೆನ್ನಾಗುತ್ತೆ. ಒಂದು ವಾರ ಸ್ವಲ್ಪ ಹೆವಿ ಆಗುತ್ತೆ. ಬರ್ತಾ ಒಂದು ತಿಂಗಳು ನೀವು ಮಾಡ್ಕೊಂಬಿಟ್ರೆ ಆಟೋಮೆಟಿಕ್ ನೀವೇ ಅದಕ್ಕೆಲ್ಲ ಯಾವುದು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದಂಗೆ ಏನೇ ಮಾಡಿಲ್ಲಂಗೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಮೇಡಮ್. ಈ ಟ್ಯಾಬ್ಲೆಟ್ಸ್ ತಗೊತಾ ಇದ್ದರೆ ರಿಸಲ್ಟು ಗ್ಯಾಸ್ಟ್ರಿಕ್ ಆಗಲಿ ಏನೇ ಆಗಲಿ ಯಾವುದು ಇರೋಲ್ಲ, ನಾರ್ಮಲ್ ಆಗಿದೆ ಮೇಡಮ್. ನಾನು ಫುಲ್ಲು ಈಗ ಒಂದು 2 ವರ್ಷದ ಕೆಳಗೆ ಸ್ವಲ್ಪ ಇದು ಮೂಲವ್ಯಾಧಿಗೆ ಭಾಳ ಇದಾಗಿತ್ತು ಮೇಡಮ್. ಸಪೋರ್ಟ್ ಮಾಡಿ ಮೇಡಮ್. ಇಲ್ಲಿ ಬಂದಾಗ ನಾನು ಸ್ವಲ್ಪ ಆಟೋಮೆಟಿಕ್ ಆಗಲಿ ಮ್ಯಾಟ್ ಆಗಲಿ ತೊಗೊತಾ ಇದ್ದೆ. ಬರ್ತಾ ಅವಾಗಿಂದ ನಮಗೆ ಎಲ್ಲ ಕಡಿಮೆ ಆಗ್ತದೆ ಮೇಡಮ್. ಯಾವುದೇ ಪ್ರಾಬ್ಲಮ್ ಇಲ್ಲ ಮೇಡಮ್. ಇವಾಗ ಏನಿಲ್ಲ, ನಾರ್ಮಲ್ ಇದೆ ಮೇಡಮ್, ಏನಿಲ್ಲ. ಎಲ್ಲ ಯಾವುದೇ ತೊಂದರೆ ಇಲ್ಲ. ನಾವು ಇದರಲ್ಲೇ ನಾವು ಟ್ರೀಟ್ಮೆಂಟಲ್ಲೇ ಇದು ಮಾಡ್ಕೊತಾ ಇದ್ದೀವಿ ಮೇಡಮ್. ಶುಗರು, ಮೂಲವ್ಯಾಧಿ ಹಾಗೆ ಎಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಇದೆ ಮೇಡಮ್. ಎಲ್ಲ ಮೊನ್ನೆನೂ ಚೆಕಪ್ ಮಾಡಿಸೋಕೆ ಎಲ್ಲ ನಾರ್ಮಲ್ ಆಗಿದೆ. ನೀವು ಹಿಂಗೆ ಮೇಂಟೈನ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ಮೇಡಮ್. ಯಾವುದೋ ತೊಂದರೆ ಇಲ್ಲ ಅಂತ.